ಯಾರೋ ಶರಣ ಅವ್ರ ಹತ್ರ ನಾವು ಹರಳೆಯಿಂದ ಬೆಳಗ್ದವ್ರು. ಹರಳೇನ ಬಳಗದವ್ರ? ಏನಿಲ್ಲ, ಒಟ್ಟು ಅದೇ ಅವರು ಋಣ ತೀರ್ಸಿದ್ರು. ನಮ್ಗೆ ಬಸವಣ್ಣ ಋಣ ಈ ಜನ್ಮದಲ್ಲೂ ತೀರ್ಸಕ್ ಆಗಲ್ಲ. ಹಂಗಾಗಿ ನೀವ್ ಹೇಳ್ದಂಗಾದ್ರೂ ಏನಾದ್ರು ಮಾಡೋಣ ಅಂತ ಅಷ್ಟೇ. ನಿಮ್ದು ಮೊನ್ನೆ ಮಹಾಮಾದಿಗ ವಿಡಿಯೋ ನೋಡಿದ್ವಿ. ಹಾ, ಪಾದಕ್ ನಮಸ್ಕಾರ ಇಷ್ಟ ಆಯ್ತು ಅನ್ನೋದು ಹಾಡು. ಇಷ್ಟ ಅದೇ ಹೇಳಿದ್ನಲ್ಲ, ಅವರು ಆ ಕಾಲದಲ್ಲಿ ಚರ್ಮದಲ್ಲಿ ಚಪ್ಪಲಿ ಮಾಡ್ಕೊಟ್ರು. ಇವಾಗ ನಾನ್ ಏನ್ ಮಾಡ್ಕೊಡ್ಬೇಕಂತ ನಿಮಗ್ ಗೊತ್ತಾಗ್ತಿಲ್ಲ. ಇಲ್ಲಪ್ಪ, ಹರಳಯ್ಯ ಮಹಾಪುರುಷ. ನಮ್ಮ ಬಸವಣ್ಣವ್ರೇ ತಲೆಬಾಗ್ ಬಿಟ್ರು ಅವ್ರನ್ನ. ಶರಣಾರ್ಥಿ. ಯಾಕಂದ್ರೆ ಅವರು ತಮ್ಮ ಚರ್ಮದಿಂದ ಪಾದುಕೆ ಹೊಲ್ದು ಕೊಡಕ್ ಮುಂಚೆನೆ ಹರಳಯ್ಯ ಏನು ಅಂತ ಬಸವಣ್ಣವ್ರಿಗೆ ಗೊತ್ತಿತ್ತು. ಹರಳಯ್ಯ ಎಂತ ಮಹಾಪುರುಷ ಅಂತ ಎಲ್ಲಾರ್ಗೂ ಗೊತ್ತಿತ್ತು ಊರಲ್ಲಿ. ಈ ಆ ಪತಿ ಪತ್ನಿ ಇಬ್ರು ಇದಾರಲ್ಲ, ಅವ್ರು ಎಂತ ಸಾಧಕರು ಅಂತ ಕೂಡ ಗೊತ್ತಿತ್ತು. ಯಾವುದೇ ಪ್ರಾಣಿಯನ್ನು ಕೂಡ ಹಿಂಸೆ ಮಾಡಿದವನಲ್ಲ ಹರಳಯ್ಯ. ಅವರು, ನಾನು ಆ ಹಾಡಲ್ಲಿ ಮೆನ್ಷನ್ ಮಾಡಿದೀನಿ, ಸತ್ತ ಪ್ರಾಣಿಗಳನ್ನ ತಿಂತಾ ಇದ್ರು. ರಣಹದ್ದುಗಳು ತುಂಬಾ ಶ್ರೇಷ್ಠ. ಯಾಕೇಳು, ಸಾಯೋ ತನಕ ಕಾಯತ್ತೆ, ಮನುಷ್ಯ ಕಾಯೋದಿಲ್ಲ ನೋಡು, ಕೊಂದು ತಿಂತಾನೆ ಮನುಷ್ಯ. ಕರೆಕ್ಟ್. ಹರಳಯ್ಯ ಜೀವನದಲ್ಲೇ ಅಹಿಂಸಾವಾದಿ, ಯಾವತ್ತೂ ನೋವು ಕೊಟ್ಟವನಲ್ಲ. ಆತ ಬಳಸಿದ ಚರ್ಮ, ಈ ಪಾದುಕೆಗೆ ಬಳಸ್ತಾ ಇದ್ದ ಚರ್ಮ ಇದೆಯಲ್ಲ, ಅದು ಪ್ರಾಣಿ ಮರಣಿಸಿದ ಮೇಲೆ ತೆಗಿತಾ ಇದ್ರು. ಜನ ಅಪಾರ್ಥ ಮಾಡ್ಕೋತಾರೆ. ಅವರು ಮಾತಂಗಿ ಪುತ್ರರು. ಮಾದಿಗ ಅನ್ನೋ ಹೆಸರು ಬಂದಿದ್ದೆ ಮಾತಂಗ ಮುನಿ ಇವರಿಂದ. ಮಾತಂಗ ಅನ್ನೋದು ಮಾದಿಗ ಆಗೋಯ್ತದು. ಅಷ್ಟು ಪವಿತ್ರ ಅವನು. ಪ್ರಕಾರ ಬಸವಣ್ಣ ಅವರು ಕೂಡ, ಅವ್ರ ತಾಯಿ ಹೆಸರೇನ ಮಾದಲಾಂಬಿಕೆ ಅಲ್ವಾ. ಮಾಕಾರ ಮತ್ತೆ ದಕಾರ ಅಷ್ಟು ಶ್ರೇಷ್ಠ ಅದು. ಗ ನೋಡು, ಮಕರ ದಕಾರ, ಪವಿತ್ರವಾದ ಹೆಸರುಗಳು ಅವೆಲ್ಲ. ಜನ ಅಪವಿತ್ರ ಮಾಡಿ, ಕೆಟ್ಟದ್ ಮಾಡಿ, ಅಯ್ಯೋ ಬೈಯೋದಕ್ಕೆಲ್ಲ ಬಳಸಿದಾರೆ. ತಪ್ಪು ಮಾಡಿದಾರೋ, ಅದಕ್ಕೆ ತಪ್ಪಿಗೆ ದೇವರೇ ಶಿಕ್ಷೆ ಕೊಟ್ರ, ದೇಶ ಶಿಕ್ಷೆ ಕೊಡ್ತಾ? ಯಾರನ್ನು ಯಾವತ್ತು ನೋಯಿಸಬಾರ್ದು ನೋಡು. ಸತ್ ಮೇಲೆ ಕಿಡ್ನಿ ದಾನ ಮಾಡು, ಕಣ್ಣು ದಾನ ಮಾಡು, ಎಲ್ಲ ನಡೆಯುತ್ತೆ. ಬದುಕಿರೋವಾಗ್ಲೇ ದಾನ ಮಾಡಿದ್ರೆ ಕ್ರೈಮ್ ಅಲ್ವೇನಾ? ಅದು ನಡೆದಿದ್ದು ಅಸ್ಪೃಶ್ಯತೆಯಿಂದ ನಡೆದಿದ್ದದು. ಬದುಕಿರುವಾಗ್ಲೇ ಹಿಂಸೆ ಮಾಡೋದು ಇದು ವಿಕೃತ ಹಿಂಸೆ. ತಮಾಷೆ ಕೂಡ ಕೆಟ್ಟ ಮಾತೆ ಬಳಕೆ, ಮತ್ತೆ ಇವೆಲ್ಲ ನಡೆದಿದೆ. ಆ ಹಾಡು ಅವ್ರು ಲಾಸ್ಟ್ ಅಲ್ಲಿ ಹೇಳ್ತಾರೆ ನೋಡು, ಆ ಹಾಡಲ್ಲಿ ಇವ್ರನ್ನೆಲ್ಲ ಕ್ಷಮಿಸು ಮಾತಂಗಿ, ಮುಟ್ಟಿಸ್ಕೊಂಡ್ರನ್ನ ಕ್ಷಮಿಸು ಅಂತ. ಅಂದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗತ್ತೆ. ಅದ್ರಲ್ಲೂ ತಪ್ಪು ಹುಡುಕಿದ್ರೆ ಹುಡುಕ್ಬೋದು ಜನ. ಆದ್ರೆ ಅವರು ಪಾಪ ಅಂತ ದೊಡ್ಡ ಕುಲದಲ್ಲಿ ಹುಟ್ಟಿ ನಮ್ಗೋಸ್ಕರ ಇದ್ ಮಾಡಿದ್ರು. ಅವ್ರ ಋಣ ನಮ್ಗಂತೂ ತೀರ್ಸಕ್ ಆಗಲ್ಲ. ದೊಡ್ಡ ಕುಲ ಚಿಕ್ಕ ಕುಲ ಅನ್ನೋದು ಇಲ್ವೇ ಇಲ್ಲಲೇ. ಎಲ್ಲಾರು ಒಂದೇ ಕುಲ ಈ ಜಗತ್ತಲ್ಲಿ. ಯಾವ ಮಂತ್ರಿ ಆದ್ರೂ ಯಾವ್ದು ದೊಡ್ಡ ಕುಲ ಚಿಕ್ಕ ಕುಲ ಅನ್ನೋದು ಇಲ್ವೇ ಇಲ್ಲ. ಮನುಷ್ಯರೆಲ್ಲ ಒಂದೇ ಕುಲ. ಮನುಷ್ಯ ತರ ಕಾಣೋರೆಲ್ಲ ಒಂದೇ ಕುಲ. ಅದು ಕುಲ ಮಾಡಿಕೊಂಡಿದ್ದು ಪ್ರಕೃತಿ ಕೊಡೋದು. ದೊಡ್ಡ ಕುಲದವ್ರಿಗೇನು ಹೊಲಸಿನ ಜಾಗದಲ್ಲಿ ಏನಾದ್ರು ಪರವಾನ್ನ ಬರುತ್ತಾ? ಅಮೇಧ್ಯಾನೇ ಬರೋದು ಆಚೆ. ಒಂದೇ ಗಾಳಿ ಒಂದೇ ನೀರು. ಯಾವ್ದು ದೊಡ್ಡ ಕುಲ ಚಿಕ್ಕ ಕುಲ ಇಲ್ಲಪ್ಪ. ಅದನ್ನ ಅವರೇ ಅರ್ಥ ಮಾಡ್ಕೊಂಡಿದ್ರು. ಬಸವಣ್ಣವರು ಅರ್ಥ ಮಾಡ್ಕೊಂಡಿದ್ರು, ಇವರು ಹರಳಯ್ಯನೂ ಅರ್ಥ ಮಾಡ್ಕೊಂಡಿದ್ರು. ಇದು ಅಜ್ಞಾನದಿಂದ ಆಗತ್ತೆ. ದುಡ್ಡಿನಿಂದನೂ ಕುಲ ಬರುತ್ತೆ. ದುಡ್ಡು ಜಾಸ್ತಿ ಆದಾಗ, ದುಡ್ಡು ಕಡಿಮೆ ಆದವರೆಲ್ಲ ಕುಲಗಳು ಮಾಡ್ಕೊಂಡ್ ಅವ್ರನ್ನ. ಅದು ಬರ್ತಾ ಬರ್ತಾ ಅದು ಹುಟ್ಟಿಗೆ ಸಂಬಂಧ ಆಗೋಯ್ತು. ತುಂಬಾ ತಪ್ಪದು. ಮೊದಲಿ ನೀನ್ಯಾರು? ನಾವು ನಿಮ್ಮಂಗೆ. ಎಲ್ಲಿ ನೀನು ಏನ್ ಕೆಲಸ ಮಾಡ್ತೀಯ? ಯಾವ ಊರಲ್ಲಿದ್ಯಾ? ನಾನು ಚಿತ್ರದುರ್ಗದಲ್ಲಿದ್ದೀನಿ. ನಾನು ನಮ್ಮ ಅಮ್ಮರಿಗೆ ನೋಡ್ಕೊಳಕೋಸ್ಕರ ಪ್ಲಂಬಿಂಗ್ ಕೆಲಸ ಮಾಡ್ತೀನಿ. ಬಿಟ್ರೆ ನನ್ಗೆ ಮಾತಾಡ್ತಿರೋದು ನಂಗೆ ಭ್ರಮೆ ಅಂತ ಗೊತ್ತಾಗ್ತಿದೆ ಅಲ್ಲಿ. ಹೌದು. ಒಂದು ಕೈಯಲ್ಲಿ ಕತ್ತಿ, ಇನ್ನೊಂದು ಕೈಯಲ್ಲಿ ವೀಣೆ, ಮತ್ತೊಂದು ಕೈಯಲ್ಲಿ ಬುರುಡೆ. ನೋಡು, ಏನಿದೆ ಬುರುಡೆ ಅಂತ? ಏನಿದೆ ಈ ಜಗತ್ತಲ್ಲಿ ಬುರುಡೆ ಬಿಟ್ರೆ ಅಂತ? ಭ್ರಮೆ ಅಂತ. ಮತ್ತೊಂದು ಕೈಯಲ್ಲಿ ಅಭಯ ಹಸ್ತ. ಅದೇ ಮಾತಂಗಿ. ಕನ್ನಡದಲ್ಲಿ ಮಾತ್ರ ಮಾತಂಗಿಗೆ ತುಂಬಾ ಶ್ರೇಷ್ಠವಾದ ಅರ್ಥ ಇದೆ. ಅಮ್ಮ ಮತ್ತೆ ತಂಗಿ ಅಂತ. ಮತ್ತೆ ತಂಗಿ ಅಂತ. ಮಾತಂಗಿ 9ನೆಯ ದಶಮಹಾವಿದ್ಯೆ. ಅದಾದ್ಮೇಲೆ 10ನೇದು ಕಮಲಾತ್ಮಿಕ, ಮೊದಲನೇದು ಕಾಳಿ, 2ನೇದು ತಾರ,
ಮೂರನೇದು ಹಾ ಷೋಡಶಿ, ನಾಲ್ಕನೇದು ಭುವನೇಶ್ವರಿ, ಐದನೇದು ಹಾ ಭೈರವಿ, ಆರನೇದು ಭೈರವಿ. ಚಿನ್ನಮಸ್ತಿಕ, ಹಾ ಏಳನೇದು ಧೂಮವತಿ, ಹಾ 8 ಹಾ ಬಗಲಾಮುಖಿ, ಹಾ 9 ಹಾ ಮಾತಂಗಿ, 10 ಹಾ ಕಮಲಾತ್ಮಿಕ. ಹೀಗೆ ಓ ಅಷ್ಟು ಶ್ರೇಷ್ಠ ದೇವತೆಗಳ ಸರಮಾಲೆ ಅದು. ಹಾ ಹಾ ಸರವಾಗಿ ಹರಿಯುತ್ತಿದೆ ಎದೆಯ ಮೇಲೆ, ಚೆಲುವೆಯಾರೋ ನನ್ನ ತಾಯಿಯಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನ. ಹಾ. ಇದು ಅಹೋರಾತ್ರ ಅವ್ರೆ, ಹ್ಮ್ ಇನ್ನೊಂದು ವಿಚಾರ ನಿಮ್ ಹತ್ರ ನಾನು ಹೇಳಲೇಬೇಕು. ಇದು ಇಲ್ಲಿ ನಮ್ಮ ಮನೆ ಹತ್ರ ಚಿಕ್ಕ ಚಿಕ್ಕ ಮಕ್ಳು ಇದಾರೆ. ಹ್ಮ್ ಅವರು ತುಂಬಾ ಬಡವರು, ಅನುಕೂಲ ಇಲ್ಲ, ಅವ್ರ ಅಮ್ಮ ಭಿಕ್ಷೆ ಬಿಡ್ತಾರೆ. ನಾನು ಅವರಿಗೆ ಒಳ್ಳೇದಾಗ್ಲಿ ಅಂತ ಶಾರದಾಶ್ರಮ ಕರ್ಕೊಂಡು ಹೋಗಿದ್ದೆ. ಶಾರದಾಶ್ರಮ ಇದೆಯಲ್ಲ ಹ್ಮ್ ಸ್ವಾಮಿ ವಿವೇಕಾನಂದ, ಹ್ಮ್ ಅಲ್ಲಿ ಅವರು ಮಾತಾಜಿ ಇದ್ಬಿಟ್ಟು ನನ್ನನ್ನು ಪರೀಕ್ಷೆ ಮಾಡ್ಬೇಕಂತ, ಏನಪ್ಪಾ ಬಡವರು ಇದಾರೆ, ಅನುಕೂಲ ಇಲ್ಲ, ಏನಕ್ಕಪ್ಪ ಇಷ್ಟೊಂದ್ ಜನ ಮಕ್ಳನ್ನ ಮಾಡ್ಕೊಬೇಕು ಅಂತ ಹೇಳ್ಬಿಟ್ರು ಸಡನ್ ಆಗಿ ನನಗೆ ಹ್ಮ್ ಪರೀಕ್ಷೆ ಮಾಡಕ್ಕೆ. ಹ್ಮ್ ನಾನು ಸಡನ್ ಆಗಿ 8 ವರ್ಷದಿಂದ ದೇವರೇ ನಮ್ದನು, ದೇವ್ರ ಸೃಷ್ಟಿ, ಪ್ರಕೃತಿ ಸೃಷ್ಟಿ ಮಾತಾಜಿ, ಹಂಗೆಲ್ಲ ಅವ್ರ ಕೈಯಲ್ಲಿ ಇರಲ್ಲ ಅಂದ್ಬಿಟ್ಟೆ. ಅಂತ ಉತ್ತರ ನನ್ ಬಾಯಲ್ಲಿ ಬರಕ್ಕೆ ನಿಮ್ ವಿಡಿಯೋಗಳೇ ನನಗೆ ಕಾರಣ. ನನಗೆ ಅವಾಗೆಲ್ಲ ಒಂದ್ಸಲ ಗ್ರೇಟ್ ಅನ್ಸ್ಬಿಟ್ಟು ಅವ್ರ ಹತ್ರ ಅವ್ರೆ. ಹೌದು. ನಾನ್ ಬೇರೆ ತರ ಕಂಟ್ರೋಲ್ ಸಿಗಲ್ಲ, ನೋಡು, ಮಕ್ಳು ಜಗತ್ತು ಮಾಡ್ತಾರೆ ಅನ್ಕೊಂಡಿದ್ದೀನಿ. ನೋಡು, ನಮ್ಮನ್ನ ಜಗತ್ತಿನ ದಾರಿಯಲ್ಲಿ ನಡ್ಸ್ಕೊಂಡು ಹೋದ್ರೆ ಏನ್ ಮಾಡಿದ್ರು ತಪ್ಪಿಲ್ಲ. ನಾವು ನಮ್ಮಿಷ್ಟದಂತೆ ನಡ್ಕೊಂಡೋದ್ರೆ ನಾವ್ ಏನ್ ಮಾಡಿದ್ರು ತಪ್ಪಾಗತ್ತೆ. ಅದೇ 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 ಅವ್ರ ಹತ್ರ. ನರಚಿತ್ತ ಮತ್ತೆ ಹರಿಚಿತ್ತ ಅಂತ ಭಗವಂತ ನಡ್ಸ್ಕೊಂಡೋದ್ರೆ ನೀನ್ ಎಲ್ಲಿ ನಡ್ಕೊಂಡೋದ್ರು ಏನಾಗಲ್ಲ. ಆದ್ರೆ ನೀನೇ ನಡೆದ್ರೆ, ನೀನ್ ಮನೇಲಿ ನಡೆದ್ರು ಎಡವಿ ಬೀಳ್ತೀಯ. ಹಾ ಹಾ ಪ್ರಕೃತಿ ನಡ್ಸ್ಕೊಂಡೋದ್ರೆ ಅದನ್ನ ಕೈ ಹಿಡಿಯುತ್ತೆ. ಹ್ಮ್ ಹಾ ಹೌದಾ. ಅದೇ ಇವಾಗ ನೀವೇ ನಮ್ಗೆ ಏನಾದ್ರು, ನೀವ್ ಹೇಳಿದ್ರಿಂದಾನೇ ಪ್ರಕೃತಿಗೋಸ್ಕರ ಮಾಡ್ತಾ ಇದ್ದೀನಿ ಅವ್ರ ಹತ್ರ. ಅಮ್ಮ ಒಬ್ರಿದ್ದಾರೆ, ಅವ್ರಿಗೋಸ್ಕರ ಬಿಟ್ರೆ ನನಗೆ ನನ್ಗಂತ ಆತ್ಮ ಏನಂತ ಹೇಳ್ತಾರೆ ಅದಕ್ಕೋಸ್ಕರ ಇದ್ ಮಾಡೋಣ ಅಂತ. ಹೆಂಗಿದ್ರು ಎಲ್ಲ ಭ್ರಮೆ ಅಂತ ನನಗೆ ಆಲ್ಮೋಸ್ಟ್ ಆ ಗೊತ್ತಾಗ್ತಿದೆ. ಎಲ್ಲ ಹಾಡಲ್ಲಿ ಬೆಟ್ಟ ಭೀಮಾ ಅಂತ ಬಳಸಿದೀನಿ ಒಂದು ಶಬ್ದ, ಏನು ಕೇಳು. ಗೊತ್ತಿಲ್ಲ ಹಾಡ. ಅಂಬೇಡ್ಕರ್, ಬೆಟ್ಟ ನಾವು ಅಂಬೇಡ್ಕರ. ಕರೆಕ್ಟ್ ಕರೆಕ್ಟ್. ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್. ಅಂದ್ರೆ ಅವ್ರ ಪಾಲಿಗೆ ಬೆಟ್ಟ ಆತ, ಅವ್ರ ಪಾಲಿಗೆ ಬೆಟ್ಟ, ಬೆಟ್ಟ ಭೀಮ. ಇನ್ ಪರವಾಗಿಲ್ವ, ಗ್ರೇಟ್. ಆ ಹಾಡ್ನ ಅರ್ಥ ಮಾಡ್ಕೊಂಡಿದ್ಯಲ್ಲ, ಬರ್ದಿದ್ದಕ್ಕೆ ಸಾರ್ಥಕ ಆಗೋಯ್ತು. ನನಗೆ ಅದಕ್ಕಿನ್ನ ನೀವು ನಮ್ ಬಗ್ಗೆ ಅಷ್ಟಾದ್ರೂ ಹೇಳಿದ್ರ ನನ್ ಕಣ್ಣಲ್ಲಿ ನೀರ್ ಬಂದಂಗ ಆಗ್ಬಿಡ್ತು. ಎಲ್ಲ ಒಂದ್ ಕ್ಷಣ ಬಸ್ಕೊಂಡಾರ್ ನೆನ್ಪಾಗ್ಬಿಟ್ರು, ನನಗೆ ಅವಲೇ ನೆನ್ಪಾಗ್ಬಿಟ್ರು. ಹಂಗ್ ಮಾಡಿದವ್ರು ಅವರು ರಾಮಕೃಷ್ಣ ಪರಮಹಂಸರು, ಅವರೆಲ್ಲ ಹಂಗೆ. ನಾನು ಜನ್ವಾರ ಹಾಕೊಬೇಕು, ವೇದ ಉಪನಿಷತ್ ಓದ್ಬೇಕು ಅಂತೆಲ್ಲ ಅನ್ಕೊಂತಿದ್ದೆ ಅವಾಗ. ನಾನ್ ಬಸವಣ್ಣ ರಾಮಕೃಷ್ಣ ಪರಮಹಂಸ ಅವ್ರದೆಲ್ಲ ಓದಿದ್ಮೇಲೆ ಏನೋ ಒಂದ್ ತೃಪ್ತಿ ಆಗ್ಬಿಡ್ತು ನನಗೆ. ಜನಿವಾರನೂ ಬೇಡ, ವೇದ ಉಪನಿಷತ್ ಏನು ಬೇಡ. ಯಾರಿಗೆ ಮರು ಹುಟ್ಟು ಸಿಗತ್ತ, ತಾಯಿ ಹೊಟ್ಟೆಯಿಂದ ಹುಟ್ಟಿದಾಗ ಅಜ್ಞಾನದಿಂದ ಅಳತ್ತೆ ಮಗು. ಬಟ್ ಆದ್ರೆ ಜನಿವಾರ ಅನ್ನೋದು ಕೂಡ ಒಂದು ಜಗನ್ಮಾತೆಯ ಹೊಟ್ಟೆ. ಅದು ಜನಿವಾರದಲ್ಲಿ ತೂರಿ ಬಂದಾಗ ನಾವು ಮರು ಹುಟ್ಟಾಗತ್ತೆ. ಅದನ್ನ ಎರಡನೇ ಹುಟ್ಟು ಅಂತಾರೆ. ಆ ಜನಿವಾರ ಏನು ಅಂದ್ರೆ ನಿಮ್ಮಲ್ಲಿರೋ ಕಲ್ಮಶ ನಾಶ, ಅದು ಹೊಸ ಹುಟ್ಟು. ಮನುಷ್ಯ ಚೇಂಜ್ ಆಗಿದಾನೋ ಅಂತಾರಲ್ಲ, ಹಂಗೆ ಜನಿವಾರ ಹಾಕಿದ್ಮೇಲೆ ಮನುಷ್ಯ ಚೇಂಜ್ ಆಗ್ಬೇಕು, ಅವಾಗ್ಲೇ ಅದು ನಿಜವಾದ ಜನಿವಾರ. ಇಲ್ಲ ಅಂದ್ರೆ ಅದು ಅದೊಂದು ಕೆಟ್ಟ ವಾರ ಅಷ್ಟೇ, ಬಹುಭಾರ ಅದು. ಇಲ್ಲಾಂದ್ರೆ ಆ ಜನಿವಾರ 3 ಎಳೆ ಇರುತ್ತೆ: ಒಳ್ಳೆಯ ಮಾತು, ಒಳ್ಳೆಯ ಆಲೋಚನೆ, ಒಳ್ಳೆಯ ಕೆಲಸ. ಆ 3 ದಾರ ಇರುತ್ತೆ ಅದರಲ್ಲಿ. ಆ 3 ದಾರದಲ್ಲಿ ಹುಟ್ಟಿ ಬರ್ಬೇಕು. ಮಗು ಕೂಡ 3 ಚರ್ಮದಲ್ಲಿ ಹುಟ್ಟಿ ಬರುತ್ತೆ: ಎಕ್ಟೋಡರ್ಮ್, ಎಂಡೋಡರ್ಮ್, ಮಿಸೋಡರ್ಮ್ ಅಂತ 3 ಲೇಯರ್ಸ್ ಇರುತ್ತೆ. ನೋಡು ಎಷ್ಟು ಅರ್ಥ ಇದೆ. ತಾಯಿ ಹೊಟ್ಟೆಯಿಂದ ಹುಟ್ಟಿ ಬರೋ ಮಗು ಜನಿವಾರದ ಹೊಟ್ಟೆಯಿಂದ ಹುಟ್ಟಿ ಬಂದ್ರೆ ಅವ್ನು ಶ್ರೇಷ್ಠ ಅಂತ. ಸುಮ್ನೆ ಜನಿವಾರ ಹಾಕೊಂಡು ನೀನು ಬದಲಾಗದೆ ಇದ್ರೆ ಇನ್ನಷ್ಟು ಕೆಟ್ಟವನು ಯಾರು ಇಲ್ಲ ಈ ಜಗತ್ತಲ್ಲಿ. ಒಂದು ಜನಿವಾರ ಹಾಕೊಂಡಿರ್ತಾನೆ ಅಂತ ಇಟ್ಕೋ, ಒಬ್ಬ ಮನುಷ್ಯ. ಯಾರೋ ಒಬ್ಬ ಹುಡುಗನಿಗೆ, ಜನಿವಾರ ಹಾಕದ ಹುಡುಗನಿಗೋ ಅಥವಾ ಬೇರೆ ಹುಡುಗನಿಗೆ ಒಂದು ಹಾವು ಕಚ್ಚಿಬಿಟ್ಟಿದೆ, ಕಟ್ಟಕ್ ದಾರ ಇಲ್ಲ. ಅವಾಗ ಅವನ ಜನಿವಾರ ಕೊಡದೇ ಇದ್ರೆ ಅವನು ಹಾಕಿ ಏನ್ ಪ್ರಯೋಜನ? ಜನಿವಾರ ಇಮ್ಮಿಡಿಯೇಟ್ಲಿ ಆ ಜನಿವಾರ ತೆಗೆದು ಆ ಕಾಲಿಗೆ ಕಟ್ಟಿ ಆ ಮಗುನ ಕಾಪಾಡಿದ್ರೆ ಅವನ್ ನಿಜವಾದ ಶ್ರೇಷ್ಠ ದ್ವಿಜ ಅವನು. ಹಿಂಗೆ ಯಾರು ಉನ್ನತನೂ ಅಲ್ಲ, ಯಾರು
ಅಧಮಾನೂ ಅಲ್ಲ, ಯಾರು ಕೆಟ್ಟವರು ಅಲ್ಲ, ಯಾರು ಒಳ್ಳೆಯವರು ಅಲ್ಲ, ಎಲ್ಲ ವಿಚಿತ್ರ ಬಿಡ. ಹಾ ಹರ ಹತ್ರ ಬೋರ್ ಬುದ್ಧ ಆಗ್ತಿದೆ. ಅಷ್ಟೊಂದು ಸಾಧನೆ ಮಾಡಿದ್ರು, ಮೈ ಮೇಲೆ ಒಂದು ರುದ್ರಾಕ್ಷಿ ನೋಡಿಲ್ಲ, ಏನು ನೋಡೇ ಇಲ್ಲ ನಾನು. ಬುದ್ಧನ ಮೇಲೆ ಶನಿವಾರ ಇದೆಯೇನಾ? ಎಲ್ಲ ಅದು. ಏನು ಇಲ್ಲ, ಇವ್ರು 10,000 ಶನಿವಾರ ರೂಪಾಯಿ ರಾಶಿ ಶ್ರೇಷ್ಠ, ಆದ್ರೆ ಅದು ಕೆಟ್ಟದ್ದಲ್ಲ. ಅದು ಅದರ ಅರ್ಥ ತಿಳ್ಕೊಂಡ್ಮೇಲೆ ಹಾಕಿ ಪ್ರಯೋಜನ ಇಲ್ಲ ಅಷ್ಟೇ. ಏನಕ್ಕೆ ಹಾಕೋಬೇಕು ಅರ್ಥ ತಿಳಿದ್ಮೇಲೆ? ಹತ್ರ ದೇಹ ಅನ್ನೋದೇ ಸುಳ್ಳು, ಅದಕ್ ಬೇರೆ ಮೇಲೆ ಏನೇನ್ ಹಾಕೊಂಡು ನಿಮ್ ಜೊತೆ ಮಾತಾಡೋದು ಇದಾದ್ರೂ ಭಾಗ್ಯ ಇವಾಗ ಸಿಕ್ತಿದ್ದೆ. ತುಂಬಾ ವರ್ಷದಿಂದ ವಿಡಿಯೋ ಎಲ್ಲ ನೋಡ್ತಿದ್ದೆ, ಎಲ್ಲ ನೀವ್ ಹೇಳಿದ್ದು ಆಲ್ಮೋಸ್ಟ್ ಪ್ರಕೃತಿಗೆ ಏನೇನ್ ಆಗುತ್ತೆ ಎಲ್ಲ ಆಟೋಮೆಟಿಕ್ ಅದೇ ಆಗ್ತಿದ್ದು. ಪ್ರಕೃತಿ ಸ್ವಲ್ಪ ಅರಿವಿಗೆ ಬರ್ತಿದೆ ಏನು ಅಂತ ಇವಾಗ. ಅವ್ರ ಹತ್ರ ಪ್ರಕೃತಿ ಬದ್ಧವಾಗಿ ನಡೀತೀನಿ ಅವ್ರ ಹತ್ರ ನಾನು. ನೋಡು, ಹರಳಯ್ಯ ತಂದುಕೊಟ್ಟ ಪಾದರಕ್ಷೆನ ಬಸವಣ್ಣವ್ರಿಗೆ ವೈಬ್ರೇಷನ್ ಗೊತ್ತಾಯ್ತಿದ್ದು, ತುಂಬಾ ಸ್ಟ್ರಾಂಗ್ ಇದು, ಇದನ್ನ ಮೆಟ್ಟಿ ನಿಲ್ಬೇಕು ಅಂದ್ರೆ ಈ ಜಗತ್ತಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಅಂತ ತಲೆ ಮೇಲೆ ಇಟ್ಕೊಂಡ್ರು. ಅದೇ ಅವನ ಹುಚ್ಚ ಬಂದು ಅದನ್ನ ಧರಿಸಿದ ತಕ್ಷಣ ಅವನಿಗೆ ಮೈಯೆಲ್ಲ ಉರಿ ಬಂದು ಅವನು ತುಂಬಾ ರೋಗಿಷ್ಠನಾಗ್ಬಿಡ್ತಾನೆ. ಅಷ್ಟು ಈಸಿ ಅಲ್ಲ ಅದು. ಹತ್ರ ಅವ್ರ ಭಕ್ತಿ ಅಷ್ಟೊಂದಿತ್ತು, ಅವ್ರು ಮಾಡ್ಕೊಟ್ರು. ನಾವೆಲ್ಲ ಈಗ ಮಾಡಕ್ ಆಗುತ್ತಾ? ನಮಗ್ ಅಷ್ಟು ಭಕ್ತಿ ಇರುತ್ತಾ? ಏನ್ ತಮಾಷೆ ಅಲ್ಲ, ಹಂಗೆಲ್ಲ ಯಾಕೆ ಮಾಡ್ಲೂಬಾರ್ದು. ಅದು ಬಸವಣ್ಣವ್ರು ತುಂಬಾ ಬೇಜಾರ್ ಮಾಡ್ಕೋತಾರೆ, ಹಿಂಗ್ ಮಾಡಬಾರ್ದಾಗಿತ್ತು ನೀವು ಅಂತ ವಿಲ ಒದ್ದಾಡ್ತಾರೆ. ಅದು ಬಸವಣ್ಣವ್ರಿಗೆ ಹಿಂಸೆ ಆಗತ್ತೆ, ನಿದ್ದೆ ಕೂಡ ಬರಲ್ಲ. ಆ ಘಟನೆ ನಡೆದ್ಮೇಲೆ ವೀಕ್ ಆಗ್ಬಿಡ್ತಾರೆ ಬಸವಣ್ಣವ್ರು ಪಾಪ. ಯಾಕಂದ್ರೆ ನಮ್ ಪ್ರೀತಿ ಇನ್ನೊಬ್ಬರು ಪ್ರಾಣಕ್ಕೆ ಮುಪ್ಪಾಗಬಾರ್ದು. ಬೇಜಾರಾಗತ್ತೆ ಅವ್ರಿಗೆ ತುಂಬಾ. ಅಂದ್ರೆ ಏನ್ ತಮಾಷೆನೇನೋ, ತೊಡೆಯಲ್ಲಿ ಸೊಳ್ಳೆ ಕಚ್ಚಿದ್ರೇನೆ ತಡ್ಕೊಳಕ್ಕಾಗಲ್ಲ, ಸ್ಕಿನ್ ತೆಗಿಯೋದು. ನಾವು ಅದನ್ನ ಭಕ್ತಿ ಎಷ್ಟು ಮಟ್ಟಿಗಿತ್ತು ಅರೆ ಭಕ್ತಿ ಇರ್ಲಿ, ಅದೊಂದು ಕ್ರೌರ್ಯ ಆಗೋಯ್ತಲ್ಲನೋ ಪಾಪ. ತನ್ನ ಪತ್ನಿಯ ಎಡತೊಡೆ, ತನ್ನ ಬಲತೊಡೆ ಸ್ಕಿನ್ ತೆಗಿಯೋದು ಅಂದ್ರೆ ಏನ್ ತಮಾಷೆನೇನೋ? 3 ಲೇಯರ್ ಸ್ಕಿನ್ ತೆಗಿಬೇಕು. ಇದನ್ನು ಒಂದು ನೀವ್ ಹೇಳೋದು ಒಂದ್ ಕರೆಕ್ಟ್, ಆದ್ರೆ ಭಕ್ತಿ ಅನ್ನೋದು ಭಕ್ತಿ ಅಪ್ಪ, ಮನುಷ್ಯ ಭಕ್ತಿ ಅದು ತಡ್ಕೊಳ್ಳೋ ಶಕ್ತಿ ಇರ್ಬೇಕು. ದೇವ್ರಿಗೆ ಮಾಡ್ಕೋಬೋದೇನೋ, ಆದ್ರೆ ನಿನ್ಗೋಸ್ಕರ ಯಾರಾದ್ರೂ ಹಂಗ್ ಕೈ ಕುಯ್ಕೊಂಡ್ರೆ ಹೆಂಗಿರುತ್ತೆ? ಅದೇ ನಮಿಗಂತೂ ಬೇಜಾರೇನೆ. ಹಂಗೆ ಬಸವಣ್ಣವ್ರಿಗೂ ಬೇಜಾರಾಗತ್ತೆ, ಯಾರಿಗೂ ಎಲ್ಲಾರ್ಗು ಬೇಜಾರಾಗತ್ತೆ. ಹತ್ರ ಇವಾಗಿದ್ರೆ ನನ್ನ ಮೈಯಾಗಿರೋ ಚರ್ಮದಲ್ಲೇ ಎದೆ ಚರ್ಮದಲ್ಲಿ ಮಾಡ್ಕೊಟ್ಬಿಡ್ತಿದ್ದೆ ನಾನು. ಇವಾಗ ಅವ್ರೇನಾದ್ರು ಇದ್ದಿದ್ರೆ. ಹೌದೇನಾ? ಯಾಕೋ ಹಂಗೆ? ಇಲ್ಲ, ಅದೇ ಹತ್ರ ನಾವ್ ಬೆಳಿಗ್ಗೆ ಎದ್ದಾಗಿಂದ ಎಲ್ಲ ನೋಡ್ತೀವಲ್ಲ, ಮಾದಿರ್ ಅಂತಾರೆ. ನಾನು ಇವಾಗ ನಮ್ ತಾತರು ಚಪ್ಪಲಿ ಹೊಲಿಯಾರಂತೆ ಆಗಿನ ಕಾಲದವರು. ನನಗೆ ನನ್ನ ಅದೃಷ್ಟ ನೋಡ್ರಿ, ನಾನು ಇವಾಗ ಆರಾಮಾಗಿ ಇರಬರ ವೇದ, ಉಪನಿಷತ್ತು, ಪುರಾಣ ಎಲ್ಲ ಓದ್ತೀನಿ. ಕಾರಣನೇ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅಲ್ಲೇನಾ? ಅದಕ್ಕೆ ಅವ್ರ ಮೇಲೆ ಅಷ್ಟು ಭಕ್ತಿ ಇದ್ದು. ಇಲ್ಲ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ರಾಮಾನುಜರು ಕೂಡ ಶಂಕರಾಚಾರ್ಯರು ಕೊನೆಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾರೆ ಒಂದು ಘಟನೆಯಿಂದ. ಆದ್ರೆ ರಾಮಾನುಜರು ಬಾಲ್ಯದಿಂದಲೂ ಅಸ್ಪೃಶ್ಯತೆಯ ನಿವಾರಣೆಗೆ ಒದ್ದಾಡಿದ್ದಾರೆ ಪಾಪ. ಅವರು ಪ್ರಕೃತಿ ತಿಳ್ಕೊಂಡವ್ರು, ಅವರು ಹಂಗಾಗಿ ಇದ್ ಮಾಡಿದ್ದಾರೆ ಏನು ಅಂತ. ವಿಶಿಷ್ಟತನ ಅದು. ನಿಮ್ಗೂ ಪ್ರಕೃತಿ ಏನಂತ ಗೊತ್ತಿದೆ, ಹಂಗಾಗಿ ಯಾರು ಮಾಡಲ್ಲ. ಅದು ಪ್ರಕೃತಿಯಿಂದ ನಕ್ಷತ್ರಗಳ ಪ್ರಭಾವದಿಂದ ವರ್ಣಗಳು ಬರೋದು, ಶಕ್ತಿ ಮೈಯಲ್ಲಿ. ಶೂದ್ರ, ಬ್ರಾಹ್ಮಣ, ವೈಶ್ಯ ಅದೆಲ್ಲ ಇವರು ಹುಟ್ಟಿದಷ್ಟೇ ಅವ್ರು ಇದ್ ಮಾಡ್ತಾರೆ ಅಂತ ಹೇಳ್ತಾರೆ. ಚೆನ್ನಾಗಿರಪ್ಪ ನೀನು, ಹಿರಿಯೂರ ನಿಂದು, ಚೆನ್ನಾಗಿರಪ್ಪ. ಇಡ್ಲಾಕುನಾ? ಹತ್ರ ತುಂಬಾ ಧನ್ಯವಾದ. ನಿಮ್ ಪಾದ